ನಾಳೆ ಮೀಟಿಂಗ್ ಆದ ನಂತರ ಮುಂದೆ ಏನೇನು ಕ್ರಮಗಳು ತಗೊಳ್ಬೇಕು ಈಗಾಗಲೇ ನಾವು ಅಡ್ವೈಸರಿ ಇವತ್ತು ನಾವು ಕೊಟ್ಟಿದ್ದೇವೆ. ಸೊ ಅಡ್ವೈಸರಿ ಈಗ ಹಾಗೆ ಅದನ್ನು ಈಗ ಕಾರ್ಯಗತ ಜನರ ಮಧ್ಯದಲ್ಲಿ ಎಲ್ಲ ಅರಿವು ಜಾಗೃತಿ ಎಲ್ಲ ಇರಬೇಕು ಅಂತ ಹೇಳಿದ್ದೀವಿ. ಸೊ ನಾಳೆ ಮೀಟಿಂಗ್ ಆದ ನಂತರ ಮುಂದೆ ಏನೇನು ತೀರ್ಮಾನಗಳು ತಗೊಳ್ಬೇಕು, ಮುಖ್ಯಮಂತ್ರಿಯವರು ಕೂಡ ನಾಳಿದ್ದು ಬರ್ತಾ ಇದ್ದಾರೆ. ನಾಳಿದ್ದು ಬಂದು ಅವ್ರ ಜೊತೆ ಅವರು ಕೂಡ ಒಂದು ಈ ವಿಚಾರದಲ್ಲಿ ಖಂಡಿತವಾಗಿಯೂ ಈಗ ಅವರು ಮಾತನಾಡಿದ್ದಾರೆ, ಒಂದು ಚರ್ಚೆ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳಿದ್ದು ಮುಖ್ಯಮಂತ್ರಿಯವರು ಬಂದ ಮೇಲೆ ಮತ್ತು ನಾಳೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಆದಮೇಲೆ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು ನಾವು ತಗೊಳ್ತೀವಿ. ನೋಡಿ, ಆ್ಯಸ್ ಆಫ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ಸು ಇರ್ತದೆ. ಔಟ್ ಆಫ್ ಕಂಟ್ರಿಯಿಂದ ಬರೋರಿಗೆ ನಾವು ಯಾರಾದರೂ ಸಿಂಪ್ಟಮ್ಸ್ ಇದ್ದರೆ ನಾವು ಅದನ್ನು ಚೆಕ್ ಮಾಡ್ಬೋದು. ಆದರೆ ಏಕಾಏಕಿ ನಾವು ಎಲ್ಲರೂ ಕೂಡ ತಪಾಸಣೆ ಮಾಡಬೇಕು ಅಥವಾ ಅವ್ರನ್ನ ನಾವು ಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಒಂದು ಇಂಟರ್ ಸ್ಟೇಟಲ್ಲೂ ಕೂಡ ಆ ಥರ ಸದ್ಯಕ್ಕೆ ಆ್ಯಸ್ ಆಫ್ ನಾವು ಇವತ್ತಕ್ಕೆ ಆ ಥರದ್ದೇನು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಬಾರ್ಡರ್ಸಲ್ಲಿ ನಾವು ಅವ್ರನ್ನ ನಿಲ್ಲಿಸೋದು ಅಥವಾ ಅವ್ರನ್ನ ಅಲ್ಲೇ ನಿಲ್ಲಿಸಿ ಪರಿಶೀಲನೆ ಮಾಡೋದು ಅದೆಲ್ಲ ಸದ್ಯಕ್ಕೆ ಇರೋದಿಲ್ಲ. ಮುಂದೆ ನಾವು ಮೊದಲು ನಮ್ಮಲ್ಲಿರುವಂಥ ಎಷ್ಟು ಪ್ರಮಾಣದಲ್ಲಿ ಕೋವಿಡ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಆದ್ಯತೆ ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಕಡೆ ಈ ಟೆಸ್ಟಿಂಗನ್ನು ಹೆಚ್ಚು ಮಾಡುವ ಮುಖಾಂತರ ಇದು ಎಲ್ಲೇ ಹೆಚ್ಚಾಗ್ತಾ ಉಂಟು, ಎಲ್ಲಿ ಇದು ಕೇಸಸ್ ಹೆಚ್ಚಾಗ್ತದೆ ಅಂತ ಗೊತ್ತಾಗ್ತದೆ. ಅವಾಗಲೇ ಗೊತ್ತಾಗುತ್ತೆ, ವರದಿ ಆಗ್ತದೆ. ಅದೇ ಟೆಸ್ಟಿಂಗ್ ಕಮ್ಮಿ ಇದೆಲ್ಲ, ಯಾಕಂದರೆ ಆ VTM ಅಂತ ಏನಿದೆ ಅದರ ಅವಶ್ಯಕತೆ ಇರ್ತದೆ ನಮಗೆ. ಸೊ ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು ಈ ಎರಡು ನಮಗೆ ಅದು ಒಂದು ಈಗ ನಾಳೆಯಿಂದ ಹೆಚ್ಚು ಮಾಡ್ತಾ ಹೋಗ್ತಾರೆ. ಶನಿವಾರ ಫುಲ್ ಕೆಪಾಸಿಟಿಗೆ ಹೋಗ್ತಾರೆ ಟೆಸ್ಟಿಂಗ್ ಮಾಡುವಂಥದ್ದು. ಸೊ ಅಷ್ಟೊತ್ತಿಗೆ ನಮಗೆ ಪೂರ್ತಿಯಾದಂಥ ಮಾಹಿತಿಗಳು ಬರ್ತದೆ. ಸೊ ಅದ ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಮಾಡ್ತೀವಿ. ಮತ್ತು ಯಾರಾದರೂ ಕೋವಿಡಿಂದ ಏನು ಈ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥದ್ದಿದೆ ಅದನ್ನು ಕೂಡ ಮಾಡುವಂಥ ಒಂದು ತೀರ್ಮಾನ ನಾವು ತೊಗೊಂಡಿರ್ತೀವಿ. ಯಾರಾದರೂ ಸಿವಿಯರ್ ಕೇಸಸ್ ಇದ್ದರೆ ಅಥವಾ ಯಾರಾದರೂ ತೀರೋದ್ರೆ ಅಂಥವ್ರದ್ದೆಲ್ಲದು ಕೂಡ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ಮಾಡಿಸ್ತೀವಿ. ಸದ್ಯಕ್ಕೆ ಏನಿಲ್ಲ. ಸದ್ಯಕ್ಕೆ ನೋಡಿ, ಸದ್ಯಕ್ಕೆ ನಾವು ಎಲ್ಲರೂ ನಮಗೆ ಆದ್ಯತೆಯೇ, ಶಾಲಾ ಕಾಲೇಜು ಆದ್ಯತೆಯೇ, ಎಲ್ಲಿ ಯಾವುದೇ ಒಂದು ಊರಾಗಿರಲಿ, ಯಾವುದೇ ಕ್ಷೇತ್ರ ಆಗಿರಲಿ, ಯಾವುದೇ ವರ್ಗ ಆಗಿರಲಿ ಎಲ್ಲರೂ ಆದ್ಯತೆಯೇ. ಆದರೆ ಈಗ ನಾವು ಪ್ರಥಮವಾಗಿ ಯಾವ ರೀತಿಯಾಗಿದೆ, ಇದರ ಪ್ರಮಾಣ ಏನು, ಇದರ ಒಂದು ಪ್ರಭಾವ ಏನು ಎಲ್ಲ ತಿಳ್ಕೊಬೇಕಾಗ್ತದೆ. ಸೊ ಕೇಂದ್ರ ಸರ್ಕಾರ ಕೂಡ ನಮಗೆ ಅವ್ರ ಹತ್ರ ನಮಗಿಂತ ಹೆಚ್ಚು ಮಾಹಿತಿ ಇರ್ತದೆ. ಯಾಕಂದರೆ ಎಲ್ಲ ಕಡೆಯಿಂದ ಅವ್ರು ಇನ್ಫಾರ್ಮೇಷನ್ ತೊಗೊಳ್ತಾ ಇರ್ತಾರೆ. ನಾಳೆ ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ದಾರೆ. ಸೊ ಅವ್ರಿಗಿಂತ ಹೆಚ್ಚಾಗಿ ನಾವು ಸ್ವಲ್ಪ ಮುಂದೆ ಹೋಗಿದ್ದೀವಿ. ನಾವು ಅವ್ರು ಏನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನು ಸ್ವಲ್ಪ ಮುಂಜಾಗ್ರತೆ ಕ್ರಮ ನಾವು ತೊಗೊಂಡಿದ್ದೀವಿ. ನಾಳೆ ಮೀಟಿಂಗ್ ಆದಮೇಲೆ ಏನಾಗುತ್ತೆ ನೋಡಿಕೊಂಡು ನಾವು ಮತ್ತೆ ನಮ್ಮ ಜನರಿಗೆಲ್ಲ ತಿಳಿಸ್ತೀವಿ.